ಹಾಯ್ ಎವ್ರಿವನ್, ನೋಡಿ ಒಂದು ಶಿಫ್ಟ್ ಗಾಡಿ ಬಂದಿದೆ. ಈ ಗಾಡಿಗೆ ಒಂದು ಕೆಲಸ ನಡೀತಾ ಇದೆ. ಈ ಗಾಡಿ ನಿಮಗೆ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ. ನನ್ನ ಪ್ರಕಾರ ಇದು ನಮ್ಮ ಬ್ಯಾಂಗ್ಳೂರಿನಲ್ಲಿ ಫಸ್ಟ್ ವೆಹಿಕಲ್ಲಿದ್ದು AC ಫಿಟ್ ಆಗ್ತಾರದು. ಇನ್ನೊಂದು ಗಾಡಿ ಬಂದಿದೆ. ಸೊ ಇದಕ್ಕೇನೋ ಬಂದ್ಬಿಟ್ಟು ನಾವು AC ವರ್ಕಿಂಗ್ ಮಾಡ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ಬಿಚ್ಚಿದ್ದೀನಿ. ಇದು ಈ ACನೇ ನಿಮಗೆ ಡಿಫ್ರೆನ್ಸ್ ಕೆಲಸ ಇರ್ತದೆ. ಫ್ರೋನ್ಸು, ಬೆಲಿನೋ, ಗ್ಲಾನ್ಸಾ ಆ ಗಾಡಿಗೇ ಬೇರೆ ಸೆಗ್ಮೆಂಟ್. ಈ ಗಾಡಿ ಪ್ರೊಸೆಸಿಂಗ್ ನಡೀತಾ ಇದೆ ಇನ್ನು. ಇದಕ್ಕೆ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ನಾವು ಬಿಚ್ಚಿದ್ದೀನಿ. AC ವರ್ಕಿಂಗು, ಸೀಟ್ ಕವರು, ಸಿಸ್ಟಮು, ಸ್ಟೇರಿಂಗು, ಆಮೇಲೆ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟಿಂಗ್ ಮ್ಯಾಟ್ ಎಲ್ಲ ನಡೀತಾ ಇದೆ. ಸೊ ಇದು ಒಂದು ಈ ಗಾಡಿ ಬಂದ್ಬಿಟ್ಟು ನಿಮಗೆ ನನ್ನ ಪ್ರಕಾರ ಇದು ಹೊಸ 2025, 2026 ಶಿಫ್ಟ್ ಬಂದ್ಬಿಟ್ಟು ಇದಕ್ಕೆ ಒಂದು AC ನಿಮಗೆ ಫಿಟ್ ಆಗಿದೆ. ಈ AC ಬಂದ್ಬಿಟ್ಟು ನಿಮಗೆ ಯಾವ ಥರ ಬರ್ತದೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ, ನೋಡ್ಬೋದು ನೀವು. ಒಂದು ಈ ಗಾಡಿ ನ್ಯೂ ಮಾಡಲ್ 2025, 26ನಲ್ಲಿನೂ ಗಾಡಿ ಇದೆ. ಇದು 25ನಲ್ಲಿನೂ ಬಂದಿದೆ. ಆಪಲ್ ಶೇಪಿಂದ ನೆಕ್ಸ್ಟ್ ಗಾಡಿ ಬಂದಿದೆಲ್ಲ. ಸೊ ಆ ಮಾಡಲ್ ಇದು. ಶಿಫ್ಟು, ಡಿಸೈರ್ ಎರಡೂ ಗಾಡಿ ನಿಮಗೆ ಇದು ಬರ್ತದೆ. ಸೊ ಶಿಫ್ಟ್ಗೆ ಡಿಫ್ರೆನ್ಸ್ AC ಕೆಲಸ, ಡಿಸೈರ್ಗೆ AC ಕೆಲಸ ಡಿಫ್ರೆನ್ಸ್. ಏನಕ್ಕೆ ಅಂತ ಹೇಳಿದ್ರೆ, ಶಿಫ್ಟು ನಿಮಗೆ ಆಲ್ಮೋಸ್ಟ್ ನೋಡ್ಬೋದು ಇದೆಲ್ಲ ಬ್ಲ್ಯಾಕ್ ಬರ್ತದೆ. ಸೊ ಇದು ಬ್ಲ್ಯಾಕ್ನಲ್ಲಿ ನಮ್ಮ ಹತ್ರ ಅವೈಲಬಲ್ ಇರೋದು ಶಿಫ್ಟ್ಗೆ. ಇವಾಗ AC ವರ್ಕಿಂಗ್ ನಮ್ಮ ಹತ್ರ ಅವೈಲಬಲ್ ಇದೆ. ಇದಕ್ಕೆ ಆಮ್ರೆಸ್ಟ್ ಬರಲ್ಲ. ಫ್ರೋನ್ಸು, ಬೆಲಿನೋ, ಗ್ಲಾನ್ಸಾ, ಟೊಯೋಟಾ ಟೈಸರ್ ಆ 4 ಗಾಡಿಗೇ AC ವಿತ್ ಆಮ್ರೆಸ್ಟ್ ನಿಮಗೆ ಬರೋದು. ನಾವು ಹಾಕಿದ್ರೆ ಶಿಫ್ಟ್ ಡಿಸೈರ್ಗೆ ನಿಮಗೆ ACಗೆ ಆಮ್ರೆಸ್ಟ್ ಬರಲ್ಲ. ಯಾಕೆಂದರೆ ಕಂಪ್ನಿಯಿಂದನೇ ನಿಮಗೆ ಕೊಟ್ಟಿಲ್ಲ. ನೀವು ವೀಡಿಯೋನಲ್ಲಿನೂ ನೋಡ್ಬೋದು. ಈ ಥರ ನಿಮಗೆ ಬಂದಿರ್ತದೆ ಈ ಪ್ಯಾನಲ್ ಫುಲ್ಲು. ಈ ಪ್ಯಾನಲ್ ಪೂರ್ತಿ ನಾವು ತೆಗಿಬಿಟ್ಟು ಪೂರ್ತಿ ಪ್ಯಾನಲ್ ಚೇಂಜ್ ಮಾಡಿಬಿಟ್ಟು ಇದಕ್ಕೆ AC ಒಂದು ವರ್ಕಿಂಗ್ ಮಾಡಿರೋದು. ಸೊ AC ವರ್ಕಿಂಗ್ ಮಾಡಿದ್ರು ನಾವು ಇದು ಒರಿಜಿನಲ್ ಥರನೇ ನಿಮಗೆ ಫಿಟ್ ಮಾಡಿದ್ದು AC ವರ್ಕಿಂಗ್ನಲ್ಲಿ ಇರೋದು. ಇದು ಆನ್ ಆಫ್ ಪ್ಲಸ್ ಇದರಲ್ಲಿ ನಿಮಗೆ CPN, USB ಚಾರ್ಜರ್ ಒಂದು ಈ ಕಡೆ ಒಂದು 2 ಚಾರ್ಜರು. ಒರಿಜಿನಲ್ ಹೆಂಗೆ ಬರ್ತದೆ ಅದೇ AC ಇನ್ನೊಂದು ಫಿಟ್ ಆಗಿರೋದು. ಸೊ ಇದು ನಮ್ಮ ಹತ್ರ ಶಿಫ್ಟ್ಗೆ ಇವಾಗ ಪ್ರೆಸೆಂಟು AC ವರ್ಕಿಂಗು ಅವೈಲೇಬಲ್ ಇದೆ. ಶಿಫ್ಟ್ 25, 26ಗೆ AC ವರ್ಕಿಂಗ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಒಂದು ಇದು ಎಲ್ಲ ಆರ್ಡ್ರ್ ಬೇಸ್. ಇದು ಶಿಫ್ಟ್ ಇರಲಿ, ಬೆಲಿನೋ ಇರಲಿ, ಗ್ಲಾನ್ಸಾ ಇರಲಿ, ಟೊಯೋಟಾ ಟೈಸರ್ ಇರಲಿ, ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಇಷ್ಟು ದಿವಸನಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಆಚೆಯಲ್ಲಿ ಬಿಸಿಲು ಇರಲಿಲ್ಲ. ಸೊ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ಲ. ಸೊ ಆ ಪ್ರಕಾರ AC ನಮಗೆ ಬೇಜಾನ್ ಇಂಕ್ವೈರಿಗಳು ಇದೆ. ಸೊ ಇಂಕ್ವೈರಿ ಇದ್ರೂ ಏನಿದೆ, ಕೆಲವು ಕಸ್ಟಮರ್ ಏನು ಮಾಡ್ತಾರೆ, ಹಿಂದ್ಗಡೆ ಆಮ್ರೆಸ್ಟ್ ಎಲ್ಲಿ ಒಂದು ಹಾಕ್ಕೊಂಡಿರ್ತಾರೆ. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಹತ್ರ ಅವೈಲಬಲ್ AC ಪಾರ್ಟ್ಸ್ ಇದ್ದರೆ ನಿಮಗೆ ನಾವು ಹಾಕ್ಕೊಡ್ಬೋದು. ಇಲ್ಲಾಂದರೆ ಫುಲ್ ಪ್ಯಾಕೇಜೇ ನಮ್ಮ ಹತ್ರ ಇರೋದು. AC ಚಾರ್ಜರು ವಿತ್ ವರ್ಕಿಂಗ್ ಜೊತೆಯಲ್ಲಿ AC ನಿಮಗೆ. ಆಮ್ರೆಸ್ಟ್ ಬೇಕಂದರೆ ಆಮ್ರೆಸ್ಟ್ ಸಿಗುತ್ತೆ, ಆಮ್ರೆಸ್ಟ್ ವಿತ್ ಚಾರ್ಜರ್ ಬೇಕಂದರೆ ಚಾರ್ಜರ್ ಸಿಗುತ್ತೆ, AC ವರ್ಕಿಂಗ್ ಬೇಕಂದರೆ AC ವರ್ಕಿಂಗ್. ನಾನು ಏನು ಹೇಳ್ತಾ ಇದ್ದೀನಿ ವೀಡಿಯೋನಲ್ಲಿ ನಿಮಗೆ ಅದು ನೀವು ಸ್ವಲ್ಪ ನೋಡ್ಕೊಳ್ಳಿ. ಯಾಕೆಂದರೆ ಒಂದು ವೀಡಿಯೋ ಇದು ನನ್ನ ಪ್ರಕಾರ ಈ ಮಾಡಲ್ನಲ್ಲಿ ನಮ್ಮದೇ ಚಾನಲ್ನಲ್ಲಿ ಫಸ್ಟ್ ನಿಮಗೆ ನಮ್ಮ ಬ್ಯಾಂಗ್ಳೂರಿನಲ್ಲಿನೂ ಫಸ್ಟು. ಈ ಗಾಡಿಗೆ ನಿಮಗೆ 25, 26 ಗಾಡಿಗೆ AC ಯಾರೂ ಆಕ್ಟಿವೇಶನ್ ಮಾಡಿಲ್ಲ. ನಾವೊಂದು ಮಾಡಿ ನಿಮಗೆ ತೋರಿಸಿದ್ದೀನಿ. ಸೊ ಇದು ಕಂಪ್ನಿ ಪಾರ್ಟ್. ಇದು ತೆಗಿಬಿಟ್ಟು ಪೂರ್ತಿ ಇದು ಫುಲ್ ರ್ಯಾಮ್ ಬರ್ತದೆ, ಚಾರ್ಜರ್ ಬರ್ತದೆ, ಹಿಂದ್ಗಡೆ AC ಬರ್ತದೆ. ಬಟ್ 100% ವರ್ಕಿಂಗ್ ಕಂಡೀಷನ್ AC ವಾರಂಟಿ ಅವಾಯ್ಡ್ ಆಗೋ ಥರ ನಾವು ಮಾಡಿರೋದು. ಇದು ವಾರಂಟಿಗೆ ಕೆಲ ಕಸ್ಟಮರ್ಗೆ ಏನಿರ್ತದೆ, AC ಆದರೆ ವಾರಂಟಿ ಹೋಗ್ಬಿಡ್ತದೆ ಅಂತ. ಸರ್ ಟಾಪ್ ಮಾಡಲ್ಗೆ, ಬೇಸ್ ಮಾಡಲ್ಗೆ ನಿಮಗೆ ಬರೀ ಪಾರ್ಟ್ಸ್ ಕೊಟ್ಟಿಲ್ಲ ಅಷ್ಟೇ. ಇದರಲ್ಲಿ ನೋಡಿ ಈ ಥರ ಕೊಟ್ಟಿದ್ದಾರೆ. ಇದರಲ್ಲಿ ಬಂದುಬಿಟ್ಟು ಬೇರೆ ಸೆಗ್ಮೆಂಟ್ ಬರ್ತದೆ. AC ಪ್ರಾವಿಜನ್ ಇರೋದು ಬಾಕ್ಸ್ ಬರ್ತದೆ, ವಿತೌಟ್ AC ಪ್ರಾವಿಜನ್ ಇರೋದು ಬಾಕ್ಸ್ ಬರ್ತದೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಇದಕ್ಕೆ ಪ್ರೊಸೆಸಿಂಗ್ ಫಿಟ್ ಮಾಡೋಕ್ಕೆ ಒಂದು ಪ್ರಾಪರ್ ನಮ್ಮ ಹತ್ರ ಏನು ಮಾಡಬೇಕು, ಹೆಂಗಿದೆ ಅಂತ ಅದು ಪ್ರಾಪರ್ ನಿಮಗೆ ಫಿಟ್ ಮಾಡಿ ನಾವು ಕೊಡೋದು ಒಂದು. ಈ 25, 26 ನಮ್ಮ ಹತ್ರ ಶಿಫ್ಟ್ಗೆ ಮಾತ್ರ AC ಅವೈಲೇಬಲ್ ಇರೋದು. ಡಿಸೈರ್ಗೆ ಇನ್ನೂ ಇಲ್ಲ ನಮ್ಮ ಹತ್ರ. ಶಿಫ್ಟ್ಗೆ ಮಾತ್ರ ನಮ್ಮ ಹತ್ರ AC ಅವೈಲೇಬಲ್ ಇರೋದು, ಡಿಸೈರ್ಗೆ ಇಲ್ಲ. ಸೊ ನಿಮ್ಮ ಹತ್ರನೂ 25, 26 ಗಾಡಿ ಇದ್ದರೆ ಆರ್ಡ್ರ್ ಬೇಸ್ ಆರ್ಡ್ರ್ ಮಾಡಿಬಿಟ್ಟು ಒಂದು ದಿವಸ ಮುಂಚೆ ಕನ್ಫರ್ಮ್ ಮಾಡಿಬಿಟ್ಟು ಬಂದರೆ 3 to 4 hours ಜಾಬು ಮಾಡಿ ನಿಮಗೆ ಕೊಡ್ಬೋದು. AC, ಬೆಲಿನೋ, ಫ್ರೋನ್ಸ್, ಗ್ಲಾನ್ಸಾ, ಟೊಯೋಟಾ ಟೈಸರ್ ಆಲ್ಮೋಸ್ಟ್ ಎಲ್ಲ ಗಾಡಿಗೆ ನಮ್ಮ ಹತ್ರ ಸಿಗುತ್ತೆ. ನಮ್ಮ ಅಂಗಡಿ ಬಂದುಬಿಟ್ಟು ಬ್ಯಾಂಗ್ಳೂರು ಕೋರಮಂಗಲ ನಿಯರ್ ಬೈ ಆಡುಗುಡಿ ಸಿಗ್ನಲ್ ಹತ್ರ ನಮ್ಮ ಅಂಗಡಿ ಇರೋದು. ಬ್ಯಾಂಗ್ಳೂರು ಕೋರಮಂಗಲ ಆಡುಗುಡಿ ಸಿಗ್ನಲ್ ನಿಯರ್ ಬೈ ಮೈಕೋ ಬಾಷ್ ರೋಡ್.